ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಧರ್ಮಮರ್ಥಂಚ ಕಾಮಂಚ ವೇದಾಶ್ಚಂಸಂತಿ ಭಾರತ ಕಸ್ಯ ಲಾಭೋ ವಿಶಿಷ್ಟೋತ್ರ ತನ್ಮೇ ಬ್ರೂಹಿ ಪಿತಾಮಹ. ವೇದದ ಫಲ ಮೂರು ಕೂಡ ಧರ್ಮ ಅರ್ಥ ಕಾಮ. ಅದರಲ್ಲಿ ವೇದದಿಂದ ಯಾವ ಫಲವನ್ನ ಪಡೆದರೆ ಸಾರ್ಥಕ, ಧರ್ಮದ್ದೋ ಅರ್ಥದ್ದೋ ಕಾಮದ್ದೋ. ಭೀಷ್ಮ ಅತ್ರ ತೇ ವರ್ತಯಿಷ್ಯಾಮಿ ಇತಿಹಾಸಂ ಪುರಾತನಂ ಕುಂಡಧಾರೇಣ ಯತ್ ಪ್ರೀತ್ಯ ಭಕ್ತಾಯೋಪಕೃತಂ ಪುರಾ. ಅದಕ್ಕೆ ಭೀಷ್ಮಾಚಾರ್ಯರು, ನೋಡು ಮಗು, ಒಂದು ಕಥೆ ಹೇಳ್ತೀನಿ. ಕುಂಡಧಾರ ಅಂತನ್ನುವ ಒಬ್ಬ ದೇವಗಣ ಭಕ್ತನಿಗೆ ಏನು ಉಪಕಾರ ಮಾಡಿದ ಅನ್ನೋದ್ರ ಬಗ್ಗೆ ಕಥೆ ಇದೆ. ಆ ಕಥೆ ಕೇಳಿದ್ರೆ ನಿನಗೆ ಬೇರೆಯೂ ಗೊತ್ತಾಗತ್ತೆ. ಅಧನೋ ಬ್ರಾಹ್ಮಣ ಕಶ್ಚಿತ್ ಕಾಮಾಧನಮವೈಕ್ಷತ ಸಯಜ್ಞಾರ್ಥ ಮತೋರ್ಥೀತು ತಪೋ ತಪ್ಯತ ದಾರುಣಂ. ಒಬ್ಬ ಬ್ರಾಹ್ಮಣ ಬಡವ, ದುಡ್ಡು ಬೇಕು ಅಂತ ಬಯಕೆ ಆಯಿತು. ದೇವತೆಗಳನ್ನ ಉತ್ಕಟವಾಗಿ ಪ್ರಾರ್ಥನೆ ಮಾಡಿದ. ಅವನು ದುಡ್ಡು ಬೇಕು ಅಂತ ಹೇಳಿದ್ದು ಬೇರೆದಕ್ಕಲ್ಲ, ಯಜ್ಞಾರ್ಥ, ಯಜ್ಞಕ್ಕಾಗಿ. ಸನಿಶ್ಚಯ ಮಥೋ ಕೃತ್ವ ಪೂಜಯಾಮಾಸ ದೇವತಾ ಭಕ್ತ್ಯಾನ ಚೈವಾಧ್ಯಗಚ್ಚತ್ ಧನಂ ಸಂಪೂಜ್ಯ ದೇವತಾ. ದೇವತಾರಾಧನೆ ಮಾಡಿದ್ರೆ ದುಡ್ಡು ಬರುತ್ತೆ ಅಂತನ್ನುವ ದೃಷ್ಟಿಯಿಂದ ಉತ್ಕಟವಾಗಿ ದೇವತಾರಾಧನೆ ಮಾಡಿದ. ಹಣ ಬರಲಿಲ್ಲ. ತತಶ್ಚಿಂತಾಂ ಪುನಃ ಪ್ರಾಪ್ತಃ ಕಥಮದ್ದೈವ ತಂತು ತತು ಯನ್ಮೇ ಧೃತಂ ಪ್ರಸೀದೇತ ಮಾನುಷೈರ ಜಡೀಕೃತಂ. ಮತ್ತೆ ಯೋಚನೆ ಮಾಡಿದ, ಯಾವ ದೇವತೆಯನ್ನ ಆರಾಧನೆ ಮಾಡಿದ್ರೆ ದುಡ್ಡು ಸಿಗತ್ತೆ? ದುಡ್ಡು ಅಂತಿಲ್ಲ, ಅಲ್ಲಿ ಧನ ಅಂತ ಇದೆ. ಯಾವ ದೇವತೆಯನ್ನ ಆರಾಧನೆ ಮಾಡಿದ್ರೆ ಧನ ಸಿಗತ್ತೆ? ಮಾನುಷೈಹಿ ಅಜಡೀಕೃತಂ. ಮನುಷ್ಯರು ಕಾಡದೇ ಉಳಿದ ದೇವತೆಗಳನ್ನ ಪ್ರಾರ್ಥನೆ ಮಾಡಿದರೆ ಸಿಗತ್ತೆ, ಯಾಕಂದ್ರೆ ಅವರ ಹತ್ರ ಇನ್ನೂ ಶಕ್ತಿ ಫ್ರೆಶ್ ಆಗಿರುತ್ತೆ ಅಂತ. ಅಥ ಸೌಮ್ಯೇನ ವಪುಷ ದೇವಾನುಚರಮಂತಿಕೆ ಪ್ರತ್ಯಪಶ್ಯ ಜಲಧರಂ ಕುಂಡಧಾರಮವಸ್ಥಿತಂ. ಆಗ ಏನಾಯಿತು, ಅಲ್ಲಿ ಒಬ್ಬ ದೇವತೆಯನ್ನು ನೋಡಿದ. ಆ ದೇವತೆ ಕುಂಡಧಾರಂ, ಒಂದು ಮಡಿಕೆ ಇಟ್ಕೊಂಡಿದ್ದಾನೆ. ಆ ಮಡಿಕೆಯಲ್ಲಿ ನೀರಿಟ್ಕೊಂಡಿದ್ದಾನೆ. ಈ ದೇಹ ನೋಡಿದರೆ ದೇವತೆಯಂತೆ ಗೊತ್ತಾಗ್ತಾ ಇದೆ. ಅದು ಲಕ್ಷಣ ಇದೆ. ಆ ಲಕ್ಷಣ ಎಲ್ಲ ಇಲ್ಲಿ ಸಮನ್ವಯ ಆಗ್ತಾ ಇದೆ. ದೃಷ್ಟ್ವೈವ ತಂ ಮಹಾತ್ಮಾನಂ ತಸ್ಯ ಬುದ್ಧಿರಜಾಯತ ಅಯಂ ಮೇ ದಾಸ್ಯತಿ ಶ್ರೇಯೋ ವಪುರೇ ತದ್ಧಿ ತಾದೃಚಂ. ಈ ಮಹಾತ್ಮನನ್ನು ನೋಡಿದ ಮೇಲೆ, ಓ, ಈ ದೇವತೆಯನ್ನು ಆರಾಧನೆ ಮಾಡಿದರೆ ಖಂಡಿತ ನನಗೆ ಹಣ ಸಿಗುತ್ತೆ. ಸನ್ನಿಕೃಷ್ಟಶ್ಚ ದೇವಾನಾಂ ನ ಚಾನ್ಯೈರ್ಮಾನುಷೈರ್ವೃತಃ ಏಷ ಮೇ ದಾಸ್ಯತಿ ಧನಂ ಪ್ರಭೂತಂ ಶೀಘ್ರಮೇವ ಚ. ದೇವತೆಗಳ ಲಕ್ಷಣ ಇದೆ, ಮನುಷ್ಯರ್ಯಾರು ಇವನನ್ನು ಸುತ್ತುವರೆದಿಲ್ಲ. ಹೀಗಾಗಿ ಇವನನ್ನು ಬೇಡಿದರೆ ನನಗೆ ಹಣ ಅಥವಾ ಧನ ಸಿಗಬಹುದು ಅಂತ ಹೇಳಿ ಅವನನ್ನು ಎದುರುಗಡೆಯೇ ಧೂಪೈಶ್ಚ ಗಂಧೈಶ್ಚ ಮಾಲ್ಯೈರುಚ್ಚಾವಚೈರಪಿ ಬಲಿಭಿರ್ವಿವಿಧೈಶ್ಚಾಪಿ ಪೂಜಯಾಮಾಸ ತಂ ದ್ವಿಜಃ. ಧೂಪದಿಂದ, ಗಂಧದಿಂದ, ಮಾಲ್ಯದಿಂದ ತರತರದ ಬಲಿಗಳನ್ನ
ಪೂಜಾ ದ್ರವ್ಯಗಳನ್ನು ಸಮರ್ಪಣೆ ಮಾಡಿ ಅವನನ್ನು ಒಲಿಸಿಕೊಂಡ. ತತಃ ಸ್ವಲ್ಪೇನ ಕಾಲೇನ ತುಷ್ಟೋ ಜಲಧರಸ್ತದ ತಸ್ಯೋಪಕಾರೇ ನಿಯತಾಂ ಇಮಾಂ ವಾಚಮುವಾಚ. ಅಲ್ಪ ಕಾಲದಲ್ಲಿಯೇ ಸಂತುಷ್ಟನಾದ. ಆಗ ಸಂತುಷ್ಟನಾದ ಆ ಕುಂಡಧಾರ ಏನು ಮಾಡಿದ, ಇದನ್ನ ಕೇಳಿದ. ಬ್ರಹ್ಮಜ್ಞೇ ಚ ಸುರಾಪೇ ಚ ಚೋರೇ ಭಗ್ನೌರತೆ ತಥಾ ನಿಷ್ಕೃತಿರ್ವಿಹಿತ ಸದ್ಭಿಃ ಕೃತಜ್ಞೇ ನಾಸ್ತಿ ನಿಷ್ಕೃತಿ. ನೋಡಯ್ಯ ಬ್ರಾಹ್ಮಣ, ಒಬ್ಬ ಬ್ರಹ್ಮಜ್ಞ ಜ್ಞಾನಿಯನ್ನ ಕೊಂದವನಿಗೂ ಪ್ರಾಯಶ್ಚಿತ್ತ ಇದೆ. ಸುರಾಪೇಚ ಮದ್ಯಪಾನ ಮಾಡಿದವನಿಗೂ ಪ್ರಾಯಶ್ಚಿತ್ತ ಇದೆ. ಚೋರೆ ಕಳ್ಳತನ ಮಾಡಿದವನಿಗೂ ಪ್ರಾಯಶ್ಚಿತ್ತ ಇದೆ. ಭಗ್ನವ್ರತೆ ತಥಾ, ಏನೋ ವ್ರತ ಹಿಡಿದಿರ್ತಾನೆ, ಮಧ್ಯದಲ್ಲಿ ಭಗ್ನ ಆಗತ್ತೆ, ಅವನಿಗೂ ಕ್ಷಮೆ ಉಂಟು, ಪ್ರಾಯಶ್ಚಿತ್ತ ಉಂಟು. ಆದರೆ ಕೃತಜ್ಞೇ ನಾಸ್ತಿ ನಿಷ್ಕೃತಿ, ಮಾಡಿದ ಉಪಕಾರವನ್ನು ಮರೆಯುವವರಿಗೆ ಯಾವತ್ತೂ ಪ್ರಾಯಶ್ಚಿತ್ತ ಇಲ್ಲ. ಆಶಾಯಾಸ್ತನಯೋ ಧರ್ಮ ಕ್ರೋಧೋಸೂಯಾಸುತ ಸ್ಮೃತಃ ಪುತ್ರೋ ಲೋಭೋ ನಿಕೃತ್ಯಾಸ್ತು ಕೃತಜ್ಞೋ ನಾರ್ಹತಿ ಪ್ರಜಾಂ. ಆಶಾಯಾಸ್ತನಯ ಅಧರ್ಮ. ಆಸೆಯ ಮಗ ಯಾರು ಅಂದ್ರೆ ಅಧರ್ಮ, ಆಸೆಯಿಂದ ಅಧರ್ಮ ಮಾಡುತ್ತೇವೆ. ಕ್ರೋಧ ಅಸೂಯಾಸುತ ಸ್ಮೃತಃ, ಅಸೂಯೆಯ ಮಗ ಯಾರು ಅಂದ್ರೆ ಕ್ರೋಧ. ನಿಕೃತಿ, ನಿಕೃತಿ ಅಂದ್ರೆ ಮೋಸ, ಮೋಸ ಮಾಡುವುದರ ಮೋಸದ ಬುದ್ಧಿ, ಅದರ ಮಗ ಯಾರು ಅಂದ್ರೆ ಲೋಭ. ಒಟ್ಟಾರೆ ಕೃತಜ್ಞೋ ನಾರ್ಹತಿ ಪ್ರಜಾಂ, ಕೃತಜ್ಞನೇನಿದ್ದಾನೆ ಅವನು ಆ ಪ್ರಜೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗಾದ್ರೆ ಕೆಟ್ಟ ಮಕ್ಕಳಾದರೂ ಇದ್ದಾರು, ಆದರೆ ಕೃತಜ್ಞತಾ ಮನೋಭಾವಕ್ಕೆ ಕೆಟ್ಟ ಮಕ್ಕಳು ಇಲ್ಲ, ದುಃಖವನ್ನು ಮಾತ್ರ ಅನುಭವಿಸಬೇಕು. ಭೀಷ್ಮ ತತಸ್ಸ ಬ್ರಾಹ್ಮಣ ಸ್ವಪ್ನೆ ಕುಂಡಧಾರಸ್ಯ ತೇಜತ ಅಪಶ್ಯತ್ ಸರ್ವಭೂತಾನಿ ಕುಶೇಷು ಶಯಿತಸ್ತಥಾ. ಅದರಿಂದ ನಾನು ನಿನಗೆ ಏನಾದರೂ ಫಲವನ್ನು ಉಂಟು ಮಾಡಿಯೇ ಮಾಡ್ತೇನೆ ಅಂತ ಕುಂಡಧಾರ ನುಡಿದ. ಅಂದ್ರೆ ಕುಂಡಧಾರ ಯಾವ ಮಟ್ಟದ ದೇವತೆ ಅಂತ ಗೊತ್ತಾಯ್ತಲ್ಲ, ಈ ದೈವ ಅಂತ ಕರೀತಾರಲ್ಲ ಆ ತರದ ಮಟ್ಟ. ಅಂದ್ರೆ ನೀವು ಏನಾದರೂ ಮಾಡಿದರೆ ಅದು ನಿಮ್ಮನ್ನ ಬೆಂಬಲಿಸುತ್ತೆ, ನೀವು ಅದಕ್ಕೆ ಪೂಜೆ ಮಾಡಿದ್ರೆ ಆಯ್ತು. ಅದು ಧರ್ಮವೋ ಅಧರ್ಮವೋ ಅದನ್ನು ಪರಿಗಣಿಸೋದೇ ಇಲ್ಲ. ಇವುಗಳೆಲ್ಲ ದೈವಗಳನ್ನು ಕೇಳ್ತವೆ. ನಾವು ಹೀಗೆ ಒಂದು ಕೆಲಸ ಅದು ಅಧರ್ಮ ಆಗಿರುತ್ತೆ ಕೆಲವೊಮ್ಮೆ. ನಾವು ಹೀಗೆ ಒಂದು ಜಿನಮಂದಿರ ಕಟ್ಟಬೇಕು ಅಂತ ಇದ್ದೇವೆ ಅಂತ ದೈವವನ್ನು ಕೇಳಿದ್ರೆ ಅದು ಆಗಲಿ ಅನ್ನತ್ತೆ. ಅದನ್ನ ಒಬ್ಬ ಯಜಮಾನನಿಗೆ ಸೇವಕ ಸಲ್ಲಿಸುವಂತಹ ನಿಷ್ಠೆಯನ್ನು ತೋರಿಸ್ಬಿಡುತ್ತದೆ. ಸತ್ತುಳುನಲ್ಲಿ ಹೇಳುತ್ತದೆ ಬೇರೆ ಹೇಳಿದ್ದು. ನಾವು ಒಂದು ಹೀಗೆ ಒಬ್ಬ ಮಸೀದಿಗೆ ಜಾಗ ಕೊಡ್ತೇವೆ ಅಂದ್ರೆ ಸಂತೋಷ ಅಂದ್ಬಿಡುತ್ತೆ. ಆ ತರಹ ದೈವಗಳು ಅಂದ್ರೆ ಆ ಮಟ್ಟದ ದೇವತೆ. ಇಲ್ಲಾಂದ್ರೆ ಈ ಮಾತು ಬರಲ್ಲ ಬಾಯಲ್ಲಿ. ಕೃತಜ್ಞತೆ ಇರಬೇಕು. ನಾನು ಈ ರೀತಿ ಪೂಜೆಯನ್ನು ಸ್ವೀಕಾರ ಮಾಡಿದ್ದೇನೆ, ಪೂಜಾ ಸ್ವೀಕಾರ ಮಾಡಿದ್ದರಿಂದ ಏನು ಬೇಕೋ ಅದು ಆ ಫಲವನ್ನು ಕೊಡ್ತೇನೆ, ನನ್ನ ಕೈಲಾಗದೆ ಹೋದ್ರೆ ಅದು ನನಗೆ ಮೀರಿದ್ದಾಗಿದ್ರೆ ಸಹಾಯ ಆದರೂ ಮಾಡ್ತೇನೆ ಅನ್ನುವ ಮಾತು ಬರಲ್ಲ. ಹೀಗಾಗಿ ವೇದವ್ಯಾಸರು ಈ ಜಾನಪದರು ಮೆಚ್ಚಿ ಅರ್ಚಿಸುವ ದೇವತೆಗಳ ಬಗ್ಗೆಗೂ ಒಂದು ಕಥೆ ಇದೆ. ಅವರು ಕಥಾ ಸರಿತ್ ಸಾಗರ ಅವರು ವೇದವ್ಯಾಸರು. ಸರಿ, ಆ ಬ್ರಾಹ್ಮಣ ಇವನ ಅನುಗ್ರಹವನ್ನು ಪಡೆದ, ಇವನ ಸಹಾಯದ ಭರವಸೆಯನ್ನು ಪಡೆದು ರಾತ್ರಿ ಮಲ್ಕೊಂಡ. ತತಸ್ಸ ಬ್ರಾಹ್ಮಣ ಸ್ವಪ್ನೆ ಕುಂಡಧಾರಸ್ಯ ತೇಜತ ಅಪಶ್ಯತ್ ಸರ್ವಭೂತಾನಿ ಕುಶೇಷು ಸಹಿತಸ್ತದಾ. ಕುಶೇಷು ಸಹಿತ, ಅವನು ವ್ರತ ಇತ್ತು, ಆದ್ದರಿಂದ ದರ್ಭೆಯಲ್ಲಿ ಮಲಗ್ತಾ ಇದ್ದ. ಆ ದರ್ಭೆಯಲ್ಲಿ ಮಲಗಿದವನಿಗೆ ಕನಸು ಬಿತ್ತು. ಶಮೇನ ತಪಸಾ ಚೈವ ಭಕ್ತ್ಯಾ ಚ ನಿರುಪಸ್ಕೃತಃ ಶುದ್ಧಾತ್ಮ ಬ್ರಾಹ್ಮಣೋ ರಾತ್ರೌ ನಿದರ್ಶನಮಪಶ್ಯತ.
ಇಂದ್ರಿಯ ನಿಗ್ರಹದಿಂದಲೂ ತಪಸ್ಸಿನಿಂದಲೂ ಭಕ್ತಿಯಿಂದಲೂ ಕೂಡಿದ್ದಾನೆ. ಅಂತಹ ಶುದ್ಧಾತ್ಮನಾದ ಬ್ರಾಹ್ಮಣ ರಾತ್ರಿಯಲ್ಲಿ ಈ ಒಂದು ದರ್ಶನ ಆಯಿತು ಅವನಿಗೆ. ಮಣಿಭದ್ರಂಚ ತತ್ರಸ್ಥಂ ದೇವತಾನಾಂ ಮಹಾದ್ಯುತಿಂ ಅಪಶ್ಯತ ಮಹಾತ್ಮಾನಂ ವ್ಯಾಧಿಶಂತಂ ಯುಧಿಷ್ಠಿರ. ಮಣಿಭದ್ರ ಅಂತ ಹೇಳಿದ್ರೆ ಕುಬೇರನ ಭೃತ್ಯ. ನೀವು ಈ ಬೌದ್ಧ ಸಾಹಿತ್ಯದಲ್ಲಿ ಮಣಿಭದ್ರನನ್ನು ವ್ಯಾಪಕವಾಗಿ ನೋಡ್ತೀರಾ. ನೀವು ಟಿಬೆಟ್ಗೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅಲ್ಲಿ ನಿಮ್ದೊಂದು ನಮಸ್ಕಾರ ಇರಲೇಬೇಕು. ಓಂ ಮಣಿಪದ್ಮೆ ಹುಂ ಅನ್ಬೇಕು. ಓಂ ಮಣಿಪದ್ಮೆ ಹುಂ ಅಂತಂದ್ರೆ ನೀವು ಬೌದ್ಧ ಮತವನ್ನು ಒಪ್ಪಿದ್ದೀರಾ ಅಂತ ಸಂತೋಷ ಪಟ್ಟು ಬಿಡ್ತಾರ ಅವರು. ಆಯ್ತೆ, ಅದೊಂದೇ ಸಾಕು, ಮತ್ತಿನ್ಯಾವ ಉಪಾಸನೆ ಬೇಡ ಅವ್ರಿಗೆ. ಅಂದ್ರೆ ಅಷ್ಟು ಪ್ರಸಿದ್ಧ ದೇವತೆ. ನೇಪಾಳದ ಗಡಿಯಲ್ಲಿಯೂ ಕೂಡ ಇವನು ಪೂಜೆ ಸಲ್ಲುತ್ತೆ ಮಣಿಭದ್ರನಿಗೆ. ಅವನು ಕುಬೇರನ ಭೃತ್ಯ. ಅವನು ಈ ಶೃಗಾಲ ವಾಸುದೇವನ ಮಗನಾಗಿ ಹುಟ್ಟಿದ್ದ. ಶೃಗಾಲ ವಾಸುದೇವನನ್ನ ಕೊಂದು ಕೃಷ್ಣ ಶೃಗಾಲ ವಾಸುದೇವನ ಮಗ ಅವನನ್ನ ರಾಜನನ್ನಾಗಿಸಿದ. ಕೊಲ್ಹಾಪುರ, ಕರವೀರಪುರ ಅಂತ. ಯಾಮಪುರಂ ಕರವೀರಾಖ್ಯಮೇವಾ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯ. ಕರವೀರ ಅಂದ್ರೆ ಕೊಲ್ಹಾಪುರ. ಮಹಾಲಕ್ಷ್ಮ ಕ್ಷೇತ್ರ ಸಂದರ್ಶನಾಯ ಅಂತಾರೆ. ಅವಾಗಲೇ ಕೃಷ್ಣನ ಕಾಲಕ್ಕೇನೆ ಮಹಾಲಕ್ಷ್ಮಿ ಕ್ಷೇತ್ರ ಅದು. ದೇವಾಲಯಗಳ ಕಾಲದಲ್ಲಿ ಇರಲಿಲ್ಲ ಅನ್ನೋದು ಸುಳ್ಳೆ. ಇಲ್ಲ, ಆತರ ಏನಿಲ್ಲ, ಇತ್ತಪ್ಪ. ಯಾಕೆಂದ್ರೆ ಮಧ್ವವಿಜಯದಲ್ಲಿ ಭೀಮತ್ವೇ ಸಹಸಹಿಜೈ ಪ್ರತಿಷ್ಠಿತ ಪ್ರಾಕ್ ಅಂತ ಹೇಳ್ತಾರೆ. ಭೀಮನಾಗಿದ್ದಾಗ ಯಾವುದೋ ಒಂದು ಜಾಗ, ಅದು ಇವಾಗ ಯಾವುದು ಅಂತ ವಿವಾದವಾಗಿದೆ ಬಿಡಿ, ಒಟ್ಟು ಅಲ್ಲಿ ಬಂದು ಪೂಜೆ ಆಯಿತು. ಭೀಮಸೇನ ಪಾಂಚಾಲ್ಯ ಬಲಿತಲಿಲಂ ಸಮಂ ದದತ್ಯ ಸೋಸ್ಮಾರ್ಷಿ ತಮಿಮಮಥ ಪ್ರಪೂಜ್ಯ ಪೂಜ್ಯ. ದ್ರೌಪದಿ ನೀರು ತಂದು ಕೊಡ್ತಾ ಇದ್ದಾಗ ಬಂದು ಪೂಜೆ ಮಾಡಿದ ಜಾಗ ಅಪಾರಂತಿ. ಆ ಪಾರಂತಿ ದೇವಾಲಯ ಏನಿದೆ, ಆ ಪಾರಂತಿ ದೇವಾಲಯ ಭೀಮಸೇನಾಗಿದ್ದಾಗ ಬಂದು ಪೂಜೆ ಮಾಡಿದ್ದು. ಮಧ್ವರು ಈಗ ಬಂದು ಅದನ್ನು ಮತ್ತೆ ಒಂದು ದಿವಸದಲ್ಲಿ ಇದು ವ್ಯವಸ್ಥೆ ಮಾಡಿದ್ರು, ಪೂಜಾದಿಗಳೆಲ್ಲ ಅಂತ ಉಂಟು. ಯಾಕೆ ಹೇಳಿದ್ದು ಅಂತಂದ್ರೆ ಆ ದೇವಸ್ಥಾನ ಇತ್ತು ಅಂತ. ಅದರಿಂದಾಗಿ ಮಣಿಭದ್ರ, ಈ ಮಣಿಭದ್ರ ಆ ಶೃಗಾಲ ವಾಸುದೇವನ ಮಗ ಏನಿದ್ದಾನೆ ಅವನು ಮಣಿಭದ್ರನ ಅವತಾರ. ಅವನನ್ನ ರಾಜನನ್ನಾಗಿ ಮಾಡಿದ ಕೃಷ್ಣ ಮುಂದೆ ಹೋದ. ಮಣಿಭದ್ರ ಅವಾಗಿದ್ದ ಅನ್ಲಿಕ್ಕೆ ನಾನು ಹೇಳಿದ್ದು. ಆ ಮಣಿಭದ್ರ ನನ್ನ ಕಂಡ. ಏನು ಹೇಳ್ತಾ ಇದ್ದಾನ ಅವನು? ತತ್ರ ದೇವಾ ಪ್ರಯಚ್ಛಂತಿ ರಾಜ್ಯಾನಿ ಚ ಧನಾನಿ ಚ ಶುಭೈ ಕರ್ಮ ಬಿರಾರಬ್ಧಾ ಪ್ರಚ್ಛಿಂದಂತೆ ಶುಭೇಚು ಚಾಂ. ಆಮೇಲೆ ದೇವತೆಗಳೆಲ್ಲ, ಆ ದೇವತೆಗಳು, ಆ ಸೆಟ್ ಆಫ್ ಡೈಟೀಸ್, ಮಣಿಭದ್ರ ಇದ್ದಾನೆ. ಮಣಿಭದ್ರನ ಸುತ್ತಮುತ್ತ ಬೇರೆ ಅವನಿಗಿಂತ ಕೆಳಗಡೆಯ ದೇವತೆಗಳೆಲ್ಲ ಅವನನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಇದನ್ನ ಕುಂಡದ ಬಡಬ್ರಾಹ್ಮಣ ಕನಸಿನಲ್ಲಿ ಕಾಣ್ತಾ ಇದ್ದಾನೆ. ಆಗ ತಾನು ಆರಾಧನೆ ಮಾಡಿದ ಕುಂಡಧಾರ ಬಂದು ಮಣಿಭದ್ರನಿಗೆ ನಮಸ್ಕಾರ ಮಾಡುವುದನ್ನು ನೋಡಿದ. ಅಂದ್ರೆ ಕುಂಡಧಾರನಿಗೆ ಅವನಿಗೆ ಉಪಕಾರ ಮಾಡುವಷ್ಟು ಸಾಮರ್ಥ್ಯ ಇಲ್ಲ, ಆದರೆ ಪೂಜೆಯನ್ನು ನನಗೆ ಮಾಡಿದ್ದಾನೆ. ಆ ಕೃತಜ್ಞತೆಗಾಗಿ ತನಗಿಂತ ದೊಡ್ಡ ದೇವತೆಯಲ್ಲಿ ಈ ಬ್ರಾಹ್ಮಣನ ಪರವಾಗಿ ಬೇಡ್ಕೊಳ್ತಾ ಇದ್ದಾನೆ. ಹಾಗೆ ಅದನ್ನ ಅವನು ಬಡಬ್ರಾಹ್ಮಣ ಕನಸಿನಲ್ಲಿ ಕಂಡ. ಈಗ ಒಂದು ಕ್ಲಾರಿಟಿ ಬಂತು ಅಂತ ಅಂದ್ಕೋತಾನೆ. ಬಡಬ್ರಾಹ್ಮಣ ಕನಸು ಕಾಣ್ತಾ ಇದ್ದಾನೆ. ಆ ಕನಸಿನಲ್ಲಿ ಮಣಿಭದ್ರನಿಗೆ ಕುಂಡಧಾರ ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದಾನೆ. ಆ ಕುಂಡಧಾರ ನಮಸ್ಕಾರ ಮಾಡಿದಾಗ ಮಣಿಭದ್ರ ಕೇಳಿದನಂತೆ, ಉವಾಚ ಪತಿತಂ ಭೂಮೌ ಕುಂಡಧಾರ ಕಿಮಿಚ್ಛಸಿ. ಕುಂಡಧಾರನೇ, ಏನ್ ಬೇಕು ನಿನಗೆ? ಕುಂಡಧಾರ ಯದಿ ಪ್ರಸನ್ನ ದೇವಾಮೇ ಭಕ್ತೋಯಂ ಬ್ರಾಹ್ಮಣೋ ಮಮ
ಅಸ್ಯಾನುಗ್ರಹಮಿಚ್ಛಾಮಿ ಕೃತಂ ಕಿಂಚಿತ್ ಸುಖೋದಯಂ. ಮಣಿಭದ್ರ ದೊರೆಯೇ, ಓ ಮಣಿಭದ್ರ ದೊರೆ, ನೀವು ನನ್ನ ಬಗೆಗೆ ಪ್ರಸನ್ನರಾಗಿದ್ದರೆ ನನ್ನ ಭಕ್ತನಾದ ಬ್ರಾಹ್ಮಣ ಏನು ಬಯಸ್ತಾನೋ ಅದು ಅವನಿಗೆ ಸಿಗುವಂತೆ ಮಾಡಿ. ಇವನ ಇಷ್ಟಾರ್ಥವನ್ನು ನೆರವೇರಿಸಲಿಕ್ಕೆ ತನಗಿಂತ ದೊಡ್ಡ ದೇವತೆಗಳನ್ನು ಕೇಳ್ತಾ ಇದ್ದಾನೆ. ತತಸ್ತಂ ಮಣಿಭದ್ರಸ್ತು ಪುನರ್ವಚನಮಬ್ರವೀತ್ ದೇವಾನಾಮೇವ ವಚನಾತ್ ಕುಂಡಧಾರಂ ಮಹಾದ್ಯುತಿಂ. ಆಗ ಮಣಿಭದ್ರ ಕುಂಡಧಾರಣ ಮಾತನ್ನ ಕೇಳಿ ಆಯ್ತು ಹೇಳು ಅಂದ. ಮಣಿಭದ್ರ ಉತ್ತಿಷ್ಠೋತ್ತಿಷ್ಠ ಭದ್ರಂತೆ ಕೃತಕೃತ್ಯ ಸುಖೀ ಭವ ಧನಾರ್ಥಿ ಯದಿ ವಿಪ್ರೋಯಂ ಧನಮಸ್ಮೈ ಪ್ರದೀಯತಾಂ. ಓ ಕುಂಡಧಾರನೇ, ಹೇಳು, ನೀನು ಕೃತಕೃತ್ಯನಾದೆ, ನಿನ್ನ ಮನಸ್ಸಿಗೆ ನೆಮ್ಮದಿ ಇರಲಿದೆ. ಆ ಬ್ರಾಹ್ಮಣನಿಗೆ ಏನ್ ಬೇಕು ಅಂತ ನಿನಗೆ ಗೊತ್ತಾ? ನಿನ್ಗೆ ಗೊತ್ತಿಲ್ಲ. ಧನಾರ್ಥಿ ಯದಿ ವಿಪ್ರೋಸವು, ಅವನಿಗೆ ಹಣ ಬೇಕು ಅಂತಂದ್ರೆ ಹಣ ಕೊಡು. ನೀನು ಯಾವ ಹಣವನ್ನು ಆದೇಶ ಮಾಡುತ್ತೆಯೋ ಅದು ಅವನಿಗೆ ಸಿಗತ್ತೆ. ಯಾವ ಧನಂ ಪ್ರಾರ್ಥಯತೆ ಬ್ರಾಹ್ಮಣೋಯಂ ಸಖಾತವ ದೇವಾನಾಂ ಶಾಸನಾತ್ ತಸ್ಮಾತ್ ಅಸಂಖ್ಯೇಯಂ ದದಾಮ್ಯಹಂ. ಅವನನ್ನು ಕೇಳು, ಓ ಗೆಳೆಯ, ನಿನ್ ಗೆಳೆಯ ಅವನು ಅಂತಾನೆ. ಅಂದ್ರೆ ಬ್ರಾಹ್ಮಣನ ಗೆಳೆಯ. ಈಗ ನೋಡಿ, ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಸ್ಕಂದನನ ಸ್ತೋತ್ರ ಮಾಡಬೇಕಾದ್ರೆ ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ ಪವಿತ್ರ ಗಾತ್ರ ಅಂತ ಸ್ಕಂದನನ ಸ್ತೋತ್ರ ಮಾಡ್ತಾರೆ. ಅಂದ್ರೆ ವಿಷ್ಣು ತೀರ್ಥರ ಲೆವೆಲ್ ಎಂತಂದ್ರಿ, ಮಧ್ವಾಚಾರ್ಯರ ತಮ್ಮ ವಿಷ್ಣು ತೀರ್ಥರ ಲೆವೆಲ್ ಏನು ಅಂದ್ರೆ ಸ್ಕಂದನಿಗೆ ಹೇಳ್ತಾರೆ ವಿಷ್ಣು ತೀರ್ಥ ಮುನಿ ಮಿತ್ರ ಅಂತ. ಸೊ ಆ ತರಹ ಕೆಲವೊಮ್ಮೆ ದೇವತೆಗಳಾದ್ರೂ ಕೂಡ ಭೂಮಿಯಲ್ಲಿರುವ ಬೇರೆ ಬ್ರಾಹ್ಮಣನಿಗೆ ಸದೃಶರಾಗಿರ್ತಾರೆ ಕೆಲವೊಮ್ಮೆ. ಇವಾಗ ದೊರೆಗಳೆಲ್ಲ ಕರ್ಮಜ ದೇವತಾ ಸಮರು ಅನ್ನಲ್ವೇ, ಹಾಗೆ ನಿನ್ನ ಗೆಳೆಯನಾದ ಬ್ರಾಹ್ಮಣ ಏನನ್ನ ಬಯಸ್ತಾನೋ ಅದನ್ನ ನೀನು ಕೊಡು. ಎಷ್ಟು ಬಯಸ್ತಾನೋ ಅಷ್ಟು, ಅಸಂಖ್ಯೇಯಂ. ಭೀಷ್ಮ ವಿಚಾರ್ಯ ಕುಂಡಧಾರಸ್ತು ಮಾನುಷ್ಯ ಫಲಮಧ್ರುವಂ ತತಸ್ತೆ ತಪಸೇ ಮತಿಮಾಧತ್ತ ಬ್ರಾಹ್ಮಣ ಶ್ರೇಷಸ್ವಿನಃ. ಕುಂಡಧಾರನಿಗೆ ವಿಚಾರ ಮಾಡಿದ. ಹಣ ಅನ್ನೋದು ಅತ್ಯಂತ ಅಲ್ಪ ಆಗತ್ತೆ, ಏನ್ ಮಾಡೋದು? ಬ್ರಾಹ್ಮಣನಿಗೆ ತಪಸ್ಸು ಮಾಡುವಂತಹ ಬುದ್ಧಿ ಕೊಡು ಅಂತ ಕೇಳ್ಬಿಟ್ರೆ ಒಳ್ಳೇದು ಅಂತ ಕುಂಡಧಾರನಿಗೆ ಅನ್ನಿಸ್ತು. ಬ್ರಾಹ್ಮಣ ಈ ಕುಂಡಧಾರ ಆದ್ರೂ ಹಣ ಕೊಡ್ತಾನೆ ಅಂತ. ಆದ್ರೆ ಕುಂಡಧಾರನಿಗೆ ಅಯ್ಯೋ ಹಣ ಅನ್ನೋದು ಅತ್ಯಂತ ಅಲ್ಪ ಆಗತ್ತೆ, ಬ್ರಾಹ್ಮಣನಿಗೆ ತಪಸ್ಸು ಮಾಡುವ ಬುದ್ಧಿಯನ್ನ ಕೇಳೋಣ. ಅದಕ್ಕೆ ಇಷ್ಟು ತಿಳಿದುಕೊಂಡು ಹೇಳಿದ ಕುಂಡಧಾರ, ನಾಹಂ ಧನಾನಿ ಯಾಚಾಮಿ ಬ್ರಾಹ್ಮಣಾಯ ಧನಪ್ರದ ಅನ್ಯಮೇವಾಹಮಿಚ್ಛಾಮಿ ಭಕ್ತಾಯ ಅನುಗ್ರಹಂ ಕೃತಂ. ಬ್ರಾಹ್ಮಣನಿಗೆ ಹಣ ಕೊಡು ಅಂತ ನಾನು ಕೇಳೋಲ್ಲ, ಅವನಿಗೆ ಬೇರೆ ರೀತಿ ಅನುಗ್ರಹ ಮಾಡು. ಇದನ್ನು ಬ್ರಾಹ್ಮಣ ನೋಡ್ತಾ ಇದ್ದಾನೆ ಕನಸಿನಲ್ಲಿ. ಅಂದ್ರೆ ಇವಾಗ ನಾನು ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ವಾಚ್ ಮಾಡ್ತಾ ಇದ್ರೆ ನೀವು ನನ್ನ ಬಗ್ಗೆ ಏನೋ ಮಾತಾಡ್ತಾ ಇರ್ತೀರಾ, ಅದು ಒಳ್ಳೆದೇ ಆಗಿರುತ್ತೆ ಅಂತಾನೆ ಇಟ್ಕೊಳ್ಳೋಣ. ಅವಾಗ ಹೇಳ್ತಾ ಇರ್ತೀರಲ್ಲ, ಆ ತರಹ ಪೃಥಿವೀಂ ರತ್ನ ಸಂಪೂರ್ಣಾಂ ಮಹದ್ವಾ ರತ್ನ ಸಂಚಯಂ ಭಕ್ತಾಯ ನಾಹಮಿಚ್ಛಾಮಿ ಭವೇ ದೇಶತು ಧಾರ್ಮಿಕ. ರತ್ನದಿಂದ ತುಂಬಿದ ಭೂಮಿಯನ್ನ ಅಥವಾ ರತ್ನಗಳನ್ನ ಕೊಡು ಅಂತ ನಾನು ಕೇಳೋಲ್ಲ ಈ ಬ್ರಾಹ್ಮಣನಿಗೆ. ಮತ್ತೆ ಭವೇ ದೇಶತು ಧಾರ್ಮಿಕ, ಇವನು ಧಾರ್ಮಿಕನಾಗಲಿ ಅಂತ ಪ್ರಾರ್ಥನೆ. ಧರ್ಮೇಶ್ಚ ರಮತಾಂ ಬುದ್ಧಿ ಧರ್ಮಂ ಚೈವೋಪಜೀವತು ಧರ್ಮ ಪ್ರಧಾನೋ ಭವತು ಮಮೈಷೋನುಗ್ರಹೋ ಮತಃ. ಈ ಬ್ರಾಹ್ಮಣನ ಬುದ್ಧಿ ಧರ್ಮದಲ್ಲಿ ತೊಡಗಲಿ, ಧರ್ಮದಿಂದಲೇ ಬದುಕಲಿ, ಜೀವನದಲ್ಲಿ ಧರ್ಮವೇ ಪ್ರಧಾನವಾಗಲಿ. ಇದೇ ನೀನು ನನಗೆ ಮಾಡೋ ಅನುಗ್ರಹ. ಆ ಬ್ರಾಹ್ಮಣನನ್ನ ಧಾರ್ಮಿಕನನ್ನಾಗಿ ಮಾಡಿದ್ರೆ, ಓ ಮಣಿಭದ್ರ ದೊರೆಯೇ,
ನೀನು ನನಗನುಗ್ರಹ ಮಾಡಿದ ಹಾಗೆ ಅಂತ ಕೇಳ್ತಾನೆ. ತಥಾ ಧರ್ಮಫಲಂ ರಾಜ್ಯಂ ಸುಖಾನಿ ವಿವಿಧಾನಿ ಚ ಫಲಾನ್ಯೇವಾಯಮಶ್ನಾತು ಕಾಯಕ್ಲೇಚ ವಿವರ್ಜಿತ. ಆಗಲಿ, ಮಣಿಭದ್ರ ಹೇಳ್ದ, ಆಗಲಿ, ನೀನು ಕೇಳುವಂತೆ ನಿನ್ನ ಗೆಳೆಯ ಬ್ರಾಹ್ಮಣನಿಗೆ ಧರ್ಮವನ್ನು ಆಚರಿಸುವ ಬುದ್ಧಿ ಬರಲಿ. ಆದರೆ ಕೇವಲ ಧರ್ಮ ಅಲ್ಲ, ಅದರಲ್ಲಿ ಬೇಕಾದಷ್ಟು ಫಲಗಳು, ಈ ಲೋಕದ ಫಲಗಳು, ರಾಜ್ಯ, ಸುಖ ಎಲ್ಲ ಸಿಗಲಿ. ಕಾಯಕ್ಲೇಶ ಅವನಿಗೆ ಬೇಡ, ಆದರೆ ಧರ್ಮದಲ್ಲಿ ರತನಾಗಲಿ. ತತಸ್ತಮೇವ ಬಹುಶಃ ಕುಂಡಧಾರೋ ಮಹಾಯಚಾಹ ಅಭ್ಯಾಸಮಕರೋದ್ಧರ್ಮೇ ತತಸ್ತುಷ್ಟಾಸ್ತು ದೇವತಾ. ಆಗ ಬೇರೆ ದೇವತೆಗಳು ಏನಿದ್ದಾರೆ ಅವರಿಗೂ ಅದನ್ನೇ ಕೇಳದ ಕುಂಡಧಾರ. ಈ ಬ್ರಾಹ್ಮಣನಿಗೆ, ನನ್ನ ಗೆಳೆಯನಾದ ಬ್ರಾಹ್ಮಣನಿಗೆ ಧರ್ಮದಲ್ಲಿ ರತಿ ಕೊಡ್ರಿ, ಧರ್ಮದಲ್ಲಿ ರತಿ ಕೊಡಿ, ಧರ್ಮದಲ್ಲಿ ರತಿ ಕೊಡಿ ಅಂತ ಹಲವಾರು ಬಾರಿ ಕೇಳದ. ಅಭ್ಯಾಸ ಮಕರೋತ್, ಅಭ್ಯಾಸ ಅಂದ್ರೆ ಆವೃತ್ತಿಯಿಂದ ಕೇಳಿದ. ದೇವತೆಗಳು ಸಂತೋಷ ಆಯಿತು. ಮಣಿಭದ್ರ ಹೇಳಿದ, ಈ ಎಲ್ಲ ದೇವತೆಗಳು ಒಪ್ಕೊಂಡಿದ್ದಾರಪ್ಪ. ಭವಿಷ್ಯತೆ ಚ ಧರ್ಮಾತ್ಮ ಧರ್ಮೇ ಚಾಸ್ಯ ತಥಾಮತಿ. ಅವನು ಧರ್ಮಾತ್ಮನಾಗಿರಲಿ, ಧರ್ಮದಲ್ಲಿಯೇ ಬುದ್ಧಿ ಬರಲಿ. ತತಪ್ರೀತೋ ಜಲಧರ ಕೃತಕಾರ್ಯೋ ಯುಧಿಷ್ಠಿರ ಈಪ್ಸಿತಂ ಮನತಾ ಲಬ್ಧ್ವಾ ವರಮನ್ಯೈ ಸುದುರ್ಲಭಂ. ಆಗ ಕುಂಡಧಾರನಿಗೆ ಪ್ರೀತಿ ಆಯಿತು. ನನ್ನ ಗೆಳೆಯನಾದ ಬ್ರಾಹ್ಮಣನನ್ನ ಜನ್ಮ ಜನ್ಮಾಂತರಗಳಿಗೂ ಉದ್ಧಾರ ಮಾಡಿದೆ ಎನ್ನುವ ಭಾವನೆ ಅವನಿಗೆ ಬಂತು. ತತೋ ಪಶ್ಯತ ಚೀರಾಣಿ ಸೂಕ್ಷ್ಮಾಣಿ ದ್ವಿಜ ಸತ್ತಮಃ ನ್ಯಸ್ತಾನಿ ಪಾರ್ಶ್ವತೋ ದೃಷ್ಟ್ವಾ ತತ್ರೇಮ ಮತಿಮಾಗತಃ. ಅವನಿಗೆ ಇಷ್ಟೊತ್ತಿಗೆ ಬ್ರಾಹ್ಮಣನ ಕನಸು ಮುಗಿತು. ಎಚ್ಚರ ಆದರೆ ಪಕ್ಕದಲ್ಲಿ ಎರಡು ಚೀರ, ನಾರು ಮಡಿ ಅಂತಾರಲ್ಲ, ಅದನ್ನು ನೋಡಿದ. ಅಯ್ಯೋ ದೇವ್ರೇ ಅಂತ ಅನ್ನಿಸ್ತು ಬ್ರಾಹ್ಮಣನಿಗೆ. ಅಯಂ ನಾಸ್ಮತ್ ಕೃತಂ ವೇತ್ತಿ ಕೋನ್ವದ್ಯ ವೇತ್ಸ್ಯತೆ ಕೃತಂ ಗಚ್ಛಾಮಿ ವನಮೇ ವಾಹಂ ಪರಂ ಧರ್ಮೇಣ ಜೀವಿತುಂ. ಅಯ್ಯೋ ದೇವರೇ ಅಂತ ಅನ್ಕೊಂಡ. ಅಲ್ಲ, ಈ ಬ್ರಾಹ್ಮಣ ಎಂತ ಮಾಡೋದು, ನಾನು ಏನು ಮಾಡಿದ್ರು ಚಿನ್ನ ಮುಟ್ಟಿದ್ರು ಮಣ್ಣಾಗ್ತಾ ಇದೆಯಲ್ಲ, ನನಗೆ ಯಾವ ದೇವತೆಗಳು ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಯಾರೂ ಬೇಡದೇ ಇರುವ ಒಬ್ಬ ದೇವತೆಯನ್ನು ನಾನು ಕೇಳಿದೆ. ದೇವಯೋನಿ ಅವನು ನನ್ನ ಪರವಾಗಿ ಅಲ್ಲಿ ಏನು ಕೇಳಿದ್ದು ಅಂತಂದ್ರೆ ಧರ್ಮ ಆಚರಿಸೋ ಬುದ್ಧಿ ಕೂಡ ಆ ಬ್ರಾಹ್ಮಣನಿಗೆ ಎಂದ. ಎಂಥದ್ರಿ ಇದು? ಏನೋ ಪಾಪಿ ಸಮುದ್ರಕ್ಕೆ ಹೊಕ್ಕರು ಮೊಣಕಾಲುದ್ದ ನೀರು, ಹಾಗಾಗೋಯ್ತು. ಛ, ಏನು ಹಣೆ ಬರಹ. ಕಡೆಗೆ ಈ ನಾರುಡೆಯನ್ನು ಹುಟ್ಟು ಕಾಡಿಗೆ ಹೋಗ್ತೀನಿ ಎಂದ. ನಿರ್ವೇದಾದ್ದೇವತಾನಾಂಚ ಪ್ರಸಾದಾತ್ ಸದ್ವಿಜೋತ್ತಮ ವನಂ ಪ್ರವಿಶ್ಯ ಸುಮಹತ್ ತಪ ಆರಬ್ಧವಾನ್ ಸ್ತದಾ. ದೇವತೆಗಳ ಮೇಲೇನೆ ವೈರಾಗ್ಯ ಬಂದ್ಬಿಡ್ತು. ಆ ವೈರಾಗ್ಯ ದೇವತೆಗಳ ಪ್ರಸಾದವೇ. ಎಲ್ಲದರ ಮೇಲೆ ವೈರಾಗ್ಯ ಬಂದು ಕಾಡಿಗೊಟ್ಟೋಗ್ತೀನಿ ಅಂತ ನಿರ್ವೇದಾದ್ದೇವತಾನಾಂಚ ಪ್ರಸಾದಾತ್ ಸದ್ವಿಜೋತ್ತಮ ವನಂ ಪ್ರವಿಶ್ಯ ಸುಮಹತ್ ತಪ ಆರಬ್ಧವಾನ್ ಸ್ತದಾ. ಕಾಡಿಗೆ ಹೋಗಿ ತಪಸ್ಸು ಶುರು ಮಾಡಿದ. ದೇವತಾತಿಥಿಶೇಷೇಣ ಫಲಮೂಲಾಚನೋದ್ವಿಜ ಧರ್ಮೇ ಚಾಪಿ ಮಹಾರಾಜ ರತಿರಸ್ಯೋಪಜಾಯತ. ದೇವತೆಗಳಿಗೆ ಅರ್ಪಣೆ ಮಾಡಿ ಉಳಿದ, ಅತಿಥಿಗಳಿಗೆ ಕೊಟ್ಟು ಉಳಿದ ಆಹಾರವನ್ನು ತಿಂತಾ ಇದ್ದ. ಹಣ್ಣು ಗೆಡ್ಡೆ ಇವುಗಳೇ ಆಹಾರ. ಧರ್ಮದಲ್ಲಿ ಅವನು ಬುದ್ಧಿ ಬಂತು. ತ್ಯಕ್ತ್ವಾ ಮೂಲ ಫಲಂ ತರವಂ ಪರ್ಣಾಹಾರೋ ದ್ವಿಜೋತ್ತಮ ಪರ್ಣಂ ತ್ಯಕ್ತ್ವಾ ಜಲಾಹಾರ ತದಾಸೀತ್ ಸದ್ವಿಜೋತ್ತಮ. ಕಡೆಗೆ ಗೆಡ್ಡೆ ಗೆಣಸುಗಳನ್ನು ಬಿಟ್ಟ. ಪರ್ಣಾಹಾರ ಎಲೆಯನ್ನು ಮಾತ್ರ ಉಣ್ಣುತ್ತಾ ಎಲೆಯನ್ನೂ ಬಿಟ್ಟ. ಕೇವಲ ನೀರು ಕುಡಿಲಿಕ್ಕೆ ಶುರು ಮಾಡಿದ. ವಾಯುಭಕ್ಷಸ್ತು ತತ್ಪಶ್ಚಾತ್
ಅಭೂದ್ವರ್ಚಗಣಾನ್ ಬಹೂನ್ ನ ಚಾಸ್ಯ ಕ್ಷೀಯತೆ ಪ್ರಾಣ ತದದ್ಭುತಮಿವಾಭವತ್. ಕೇವಲ ಉಸಿರಾಡ್ತಾ 10 ವರ್ಷಗಳ ಕಾಲ ತಪಸ್ಸು ಮಾಡಿದ, ಅವನ ಪ್ರಾಣ ಹೋಗಲಿಲ್ಲ ಅನ್ನೋದೇ ಅದ್ಭುತ. ಶ್ರದ್ಧದಾನಸ್ಯ ಧರ್ಮೇ ಚ ತಪಸ್ಯುಗ್ರೇ ಚ ವರ್ತತಃ ಕಾಲೇನ ಮಹತಾ ತಸ್ಯ ದಿವ್ಯಾ ದೃಷ್ಟಿರಜಾಯತ. ಧರ್ಮದಲ್ಲಿ ಶ್ರದ್ಧೆ ಇಟ್ಟು ಉಗ್ರವಾದ ತಪಸ್ಸಿನಲ್ಲಿ ತೊಡಗುವಾಗ ಬಹಳ ಕಾಲ ಆದಮೇಲೆ ದಿವ್ಯ ದೃಷ್ಟಿ ಬಂತು. ದಿವ್ಯ ಅಂದರೆ ಅಲೌಕಿಕವಾದ ಅಂತ. ಅಲೌಕಿಕವಾದ ದೃಷ್ಟಿ ಅಂದರೆ ಆಕಾಶದಲ್ಲಿ ನಡೆದಾಡುವ ದೇವತೆಗಳು ಕಾಣ್ತಾರೆ. ಈ ತರಹದ ಮನುಷ್ಯರ ಕಣ್ಣಿಗೆ ಗೋಚರವಾಗದ ಸಂಗತಿಗಳು ಗೋಚರ ಆಗತ್ತೆ. ತಸ್ಯ ಬುದ್ಧಿ ಪ್ರಾದುರಭೂತ್ ಯದಿ ದದ್ಯಾಮಹಂ ಧನಂ ತುಷ್ಟಃ ಕಸ್ಮೈಚಿದೇವಾಹಂ ನ ಮಿಥ್ಯಾ ತದ್ಭವೆನ್ ಮಮ. ಆಮೇಲೆ ಯೋಚನೆ ಮಾಡಿದ, ಅಲ್ಲ, ನನಗೆ ಹಣ ಕೊಟ್ಟಿದ್ರೆ ಅದರಲ್ಲೇ ತೃಪ್ತನಾಗಿ ಇದ್ದು ಬಿಡ್ತಾ ಇದ್ದೆ. ಆದರೆ ಹಣ ಕೊಟ್ರೆ ನಾನು ಧರ್ಮ ಮಾಡ್ತಾ ಇರಲಿಲ್ವಾ? ತತ ಪ್ರಹೃಷ್ಟವದನು ಭೂಯಶ್ಚ ಆರಬ್ಧವಾನ್ ತಪಃ ಭೂಯಶ್ಚ ಚಿಂತಯತ್ ಸಿದ್ಧೋ ಯತ್ಪರಂ ಸೋಭಿಪದ್ಯತೆ. ಮತ್ತೆ ತಪಸ್ ಮಾಡಿದ, ನನಗೆ ಇದಕ್ಕೆ ಉತ್ತರ ಬೇಕು. ಯದಿ ದದ್ಯಾಮಹಂ ರಾಜನ್ ತುಷ್ಟೋ ವೈಯಸ್ಯ ಕಸ್ಯಚಿತ್ ಸಭವೇದ ಚಿರಾದ್ರಾಜ ನ ಮಿಥ್ಯಾ ವಾಗ್ಭವೇನ್ ಮಮ. ಅಲ್ಲ, ರಾಜನಾಗಿ ಋಷಿಗಳಾದವರಿಲ್ವಾ? ಸಂಪತ್ತು ಬಂದ್ರೆ ಧಾರ್ಮಿಕರಾಗಿರಲೇಬಾರ್ದಾ? ತಸ್ಯ ಸಾಕ್ಷಾತ್ ಕುಂಡಧಾರಃ ದರ್ಶಯಾಮಾಸ ಭಾರತ ಬ್ರಾಹ್ಮಣಸ್ಯ ತಪೋಯೋಗಾತ್ ಸೌಹೃದೇನಾಪಿ ಚೋದಿತಃ. ಹೀಗೆ ಯೋಚನೆ ಮಾಡ್ತಾ ಒಂದು ಮೂಲೆಯಲ್ಲಿ ಯೋಚನೆ ಇದ್ದೇ ಇದೆ. ಅದಕ್ಕೆ ಅವನೇನು ಮಾಡಿದ, ಯೋಚನೆ ಮಾಡ್ತಾ ಇರಬೇಕಾದ್ರೆ ಕುಂಡಧಾರಣಿಗೆ ಅನ್ನಿಸಿತು, ಬಹಳ ಕಾಲ ಆಯಿತು, ನನ್ನ ಗೆಳೆಯ ಬ್ರಾಹ್ಮಣನನ್ನು ನೋಡೋಣ ಅಂತ ಸೀದಾ ಬಂದ. ಸಮಾಗಮ್ಯ ಸತೇನಾಥ ಪೂಜಾಂಚಕ್ರೇ ಯಥಾ ವಿಧಿ ಬ್ರಾಹ್ಮಣ ಕುಂಡಧಾರಸ್ಯ ವಿಸ್ಮಿತಶ್ಚಾಭವನ್ ನೃಪಾಂ. ಕುಂಡಧಾರ ಬಂದಾಗ ಮುಂಚಿನಂತೆಯೇ ಬ್ರಾಹ್ಮಣ ಎದ್ದು ಸ್ವಾಗತ ಮಾಡಿ ಪೂಜೆಯನ್ನೆಲ್ಲ ಮಾಡಿ ಆ ಆದರವನ್ನು ಸಲ್ಲಿಸಿ ಹೇಳಿದ, ತಥೋ ಬ್ರವೀತ್ ಕುಂಡಧಾರ ದಿವ್ಯಂ ತೇ ಚಕ್ಷುರುತ್ತಮಂ ಪಶ್ಯ ರಾಜ್ಞಾಂ ಗತಿಂ ವಿಪ್ರ ಲೋಕಾಂಶ್ಚಾವೇಕ್ಷ ಚಕ್ಷುಷಾ. ಆ ಕುಂಡಧಾರ ಹೇಳಿದ, ಅಪ್ಪ ಬ್ರಾಹ್ಮಣ, ನಿನಗೆ ದಿವ್ಯ ದರ್ಶನ ಬಂದಿದೆ, ಅಲೌಕಿಕವಾದ ಕಣ್ಣು. ಅದು ಸಿದ್ಧಿಸಿದ್ರೂ ಕೂಡ ನೀನು ಹಳೆಯದನ್ನು ಬಿಡ್ತಾನೆ ಇಲ್ಲ. ಹಣ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿದೆ ಅಲ್ವಾ? ನೋಡು, ಮಾಂ ಪೂಜಯಿತ್ವಾ ಭಾವೇನ ಯದಿ ತ್ವಂ ದುಃಖಮಾಪ್ನುಯಾಃ ಕೃತಂ ಮಯಾ ಭವೇತ್ ಕಿಂತೆ ಕಶ್ಚತೇನುಗ್ರಹೋ ಭವೇತ್. ತಥೋ ರಾಜ್ಞಾಂ ಸಹಸ್ರಾಣಿ ಮಜ್ಞಾನಿ ನಿರಯೇ ತದಾ ಆರಾಧ ಪಶ್ಚದ್ವಿಪ್ರಸ್ಸಹ ದಿವ್ಯಯುಕ್ತೇನ ಚಕ್ಷುಷಾ. ನಿನಗೆ ಹೇಗೂ ಅಲೌಕಿಕವಾದ ಕಣ್ಣು ಇದೆ, ನೋಡು ಆ ರಾಜರನ್ನ. ಎಷ್ಟು ಜನ ರಾಜರು ಅದ್ಭುತವಾಗಿ ರಾಜ್ಯಭಾರ ಮಾಡಿ ಈಗ ನರಕದಲ್ಲಿ ಒದ್ದಾಡ್ತಾ ಇದ್ದಾರೆ. ನೋಡು ಅಂದ. ನೋಡಿದ, ಸ್ವಲ್ಪ ಮೌನಿಯಾದ. ಅವಾಗ ಕುಂಡಧಾರ ಹೇಳಿದ, ಮಾಂ ಪೂಜಯಿತ್ವಾ ಭಾವೇನ ಯದಿ ತ್ವಂ ದುಃಖಮಾಪ್ನುಯಾಃ. ಅಲ್ಲಪ್ಪ, ನನ್ನನ್ನು ಪೂಜೆ ಮಾಡಿದ ಮೇಲೂ ಕೂಡ ನಿನಗೆ ಒಂದು ಸ್ವಲ್ಪ ಹಣವನ್ನು ಕೊಟ್ಟು ನೀನು ಇವರು ಹಣ ಕೊಟ್ಟರು ಅಂತ ಹೊಟ್ಟೋಗ್ತಿ, ಮತ್ತೆ ನೀನು ದುಃಖದ ಮಡುವಿನಲ್ಲೇ ಬೀಳ್ತೀಯ. ನನ್ನ ಪೂಜೆ ಮಾಡಿದ್ದಕ್ಕೇನು ಪ್ರಯೋಜನ ಆಯಿತು? ಪಶ್ಯ ಪಶ್ಯ ಚ ಭೂಯಸ್ತ್ವಂ ಕಾಮಾನ್ಯೇಚ್ಛೆ ಕಥಂಚನ ಸ್ವರ್ಗದ್ವಾರಂ ಹಿ ಸಮೃದ್ಧಂ ಮನುಷ್ಯಾಣಾಂ ವಿಶೇಷತಃ. ನೋಡು, ನಾನು ನಿನ್ನ ಮೇಲಿನ ನೈಜ ಪ್ರೀತಿಯಿಂದ ನಿನಗೆ ಆ ಸ್ವಲ್ಪ ದುಡ್ಡನ್ನು ಕೊಡಲಿಲ್ಲ. ಮತ್ತೆ
ವೈರಾಗ್ಯ ಬರುವ ಹಾಗೆ ಮಾಡಿದೆ. ನೀನು ಮೊದಲೇ ನಿರುತ್ಸಾಹದಲ್ಲಿದ್ದವನಿಗೆ ಇನ್ನಷ್ಟು ನಿರುತ್ಸಾಹವನ್ನು ತುಂಬಿದೆ. ನೀನು ಕಾಡಿಗೆ ಹೋಗಬೇಕಾಯಿತು. ಕಾಡಿನಲ್ಲಿ ತಪಸ್ಸು ಮಾಡಿದೆ. ತಪಸ್ಸು ಮಾಡಿದ್ರಿಂದಾಗಿ ನೀನು ಇಡೀ ಲೋಕಗಳ ನೈಜ ಭಾವವನ್ನು ನೋಡ್ಲಿಕ್ಕಿದ್ದಿ. ನೋಡು, ಸ್ವರ್ಗದ್ವಾರಂ ಹಿ ಸಮೃದ್ಧಂ ಮನುಷ್ಯಾಣಾಂ ವಿಶೇಷತಃ. ಸ್ವರ್ಗದ್ವಾರ ಮುಚ್ಚಿದೆ ಎಷ್ಟು ಜನರಿಗೆ ನೋಡು. ನೋಡಿದ ಆ ಬ್ರಾಹ್ಮಣ ತಥೋ ಪಶ್ಚತ್ ಸಕಾಮಂ ಚ ಕ್ರೋಧಂ ಲೋಭಂ ಭಯಂ ಮದಂ ನಿದ್ರಾಂ ತಂದ್ರೀಂ ತಥಾಲಸ್ಯಂ ಆವೃತ್ಯ ಪುರುಷಾನ್ ಸ್ಥಿತಾನ್ ಕಾಮ ಕ್ರೋಧ ಲೋಭ ಜಯ ಮದ ನಿದ್ರಾ ತಂದ್ರಿ ಆಲಸ್ಯ ಎಲ್ಲವೂ ಸ್ವರ್ಗದ್ವಾರಕ್ಕೆ ಅಡ್ಡವಾಗಿ ಇದೆ. ಕುಂಡಧಾರ ಮುಂದುವರಿಸ್ತಾನೆ. ಬ್ರಾಹ್ಮಣ ನೋಡಿದ, ಕುಂಡಧಾರ ಮುಂದುವರಿಸ್ತಾನೆ. ಏತೈರ್ಲೋಕಾಸ್ತು ಸಮೃದ್ಧಾ ದೇವಾನಾಂ ಮಾನುಜಾದ್ಭಯಂ ತಥೈವ ದೇವವಚನಾತ್ ವಿಘ್ನಂ ಕುರ್ವಂತಿ ತರ್ವಚಃ. ಈ ಎಲ್ಲ ಅಸುರರು ಕಾಮಾಭಿಮಾನಿ, ಕ್ರೋಧಾಭಿಮಾನಿ, ಲೋಭಾಭಿಮಾನಿ, ಭಯಾಭಿಮಾನಿ, ಮದಾಭಿಮಾನಿ, ನಿದ್ರಾಭಿಮಾನಿ, ತಂದ್ರಿ ಅಭಿಮಾನಿ. ತಂದ್ರಿ ಅಂದ್ರೆ ಆಲಸ್ಯ ಅಥವಾ ತೂಕಡಿಕೆ. ತಂದ್ರಾ ತಂದ್ರಿ ಎರಡು ಶಬ್ದ ಇದೆ ಒಂದೇ. ತಂದ್ರ ಅಂತ ಹೇಳಿ ರಮಾ ಶಬ್ದೋತ್ತರನು ನಡೆಸಲಿಕ್ಕಾಗತ್ತೆ, ತಂದ್ರಿ ಅಂತ ಹೇಳಿ ನದಿ ಶಬ್ದೋತ್ತರನು ನಡೆಸಲಿಕ್ಕಾಗತ್ತೆ. ತಂದ್ರಿ ಅಭಿಮಾನಿ ಅಥವಾ ತಂದ್ರಾಭಿಮಾನಿ, ಆ ಅಭಿಮಾನಿ ದೈತ್ಯರು ಯಾವ ರೀತಿ ಸ್ವರ್ಗದ್ವಾರವನ್ನು ತಡೆ ಹಿಡಿದಿದ್ದಾರೆ ಅಂತ ನೋಡು. ಏತೈರ್ಲೋಕಾಸ್ತು ಸಮೃದ್ಧಾ ದೇವಾನಾಂ ಮಾನುಚಾದ್ಭಯಂ ತಥೈವ ದೇವವಚನಂ ವಿಘ್ನಂ ಕುರ್ವಂತಿ ತರ್ವಚಃ. ದೇವತೆಗಳು ಈ ತರಹದ ಪ್ರಲೋಭನೆಗಳನ್ನು ಒಡ್ಡಿ ಮನುಷ್ಯರು ಸತ್ಯವನ್ನು ಅರ್ಥ ಮಾಡಿಕೊಳ್ಳದಂತೆ ಮಾಡುತ್ತಾರೆ. ನ ದೇವೈರನನುಜ್ಞಾತಃ ಕಶ್ಚಿತ್ ಭವತಿ ಧಾರ್ಮಿಕಃ ಯೇಷ ಶಕ್ನೋತಿ ತಪಸಾ ರಾಜ್ಯಂ ದಾತುಂ ಧನಾನಿ ಚ. ದೇವತೆಗಳು ಬಯಸದಿದ್ದರೆ ಯಾವನೊಬ್ಬನೂ ಧಾರ್ಮಿಕನಾಗಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ಇವನು ಅಧಾರ್ಮಿಕನಾಗಲಿ ಅಂತಂದ್ರೆ ಅವನು ಅಧರ್ಮಿಷ್ಠ ಆಗ್ತಾನೆ. ದೇವತೆಗಳು ಇವನು ಧಾರ್ಮಿಕನಾಗಲಿ ಅಂದರೆ ಧಾರ್ಮಿಕನಾಗ್ತಾನೆ. ಹೀಗಾಗಿ ದೇವತೆಗಳ ಅನುಗ್ರಹ ಏನು? ಧಾರ್ಮಿಕನಾಗುವುದು. ಅದರಿಂದಾಗಿ ನಿಮಗೆ ಆಚಾರ್ಯರ ನಿರ್ಣಯ ಎಲ್ಲ ಗೊತ್ತಾಗಿರಬೇಕು. ಧ್ರುವ ಮಹಾರಾಜ ಧ್ರುವ ತಪಸ್ಸು ಮಾಡ್ತಾ ಇದ್ದಾಗ ಎಲ್ಲ ಸಿಂಹ ಹುಲಿ ಎಲ್ಲ ಬಂದ ಹಾಗಾಯಿತು. ಕಣ್ ತೆರೀಲೇ ಇಲ್ಲ. ಅವರಮ್ಮ ಸುನೀತಿ ಬಂದು, ಮಗು ನಾನು ಕಷ್ಟದಲ್ಲಿದ್ದೇನೆ, ತಪಸ್ಸನ್ನು ಬಿಟ್ಟು ಬಿಡು ಅಂತ ಹೇಳಿದಾಗೆಲ್ಲ ಆಯ್ತಂತೆ. ಕಣ್ ತೆಗಿಲೇ ಇಲ್ಲ. ಎಂತಹ ನಿಷ್ಠೆ ಧ್ರುವನದ್ದು. ಒಂದು ಚೂರು ಪ್ರಲೋಭನೆಗೊಳಗಾಗಲಿಲ್ಲ. ಹಿಡಿದ ಕೆಲಸವನ್ನ ಮುಗಿಸುವಲ್ಲಿ ಅವನ ತಾತ್ಪರ್ಯ ಇತ್ತು ಅಂತ ಹೇಳಿ ಅವನನ್ನೆಲ್ಲರೂ ಹೊಗಳಿದ್ರು. ಆಚಾರ್ಯರು ಇಲ್ಲಿ ವಾಸ್ತವ ಏನು? ದೇವತೆಗಳು ಧ್ರುವನಿಗೆ ಅಡ್ಡಿ ಮಾಡಲಿಲ್ಲ. ಯಾಕೆಂದ್ರೆ ಧ್ರುವನಿಗೆ ಅಡ್ಡಿ ಮಾಡಬೇಕು ಅಂತಾನೆ ಇದ್ರೆ ಒಳಗಡೆ ಪ್ರೇರಣೆ ಮಾಡಿದ್ರೆ ಆಯ್ತು, ಎದ್ದೊಟ್ಟೋಗ್ತಾನ ಅವನು, ತಪಸ್ಸಿಗೆ ಕೂಡ್ಲಿಕ್ಕೆ ಆಗಲ್ಲ. ದೇವತೆಗಳು ಪ್ರಾಯ ಅವನಿಗೆ ಕೀರ್ತಿ ಕೊಡಬೇಕು ಅಂತ ಹೇಳಿ ಹೊರಗಡೆಯಿಂದ ಅಡ್ಡಿ ಕೊಡ್ತಾರೆ. ಅವರಿಗೆ ತಪಸ್ಸಿಗೆ ಕೂಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಅನುಗ್ರಹ ಇದೆ ಅಂತಾನೆ ಅರ್ಥ. ದೇವತೆಗಳ ಅನುಗ್ರಹ ಇರದೆ ದೇವರ ಕಡೆ ಮುಖ ಕೂಡ ಮಾಡಲ್ಲ. ಇದು ಮಧ್ವಾಚಾರ್ಯರು ಹೇಳಿದ್ದು. ಮಧ್ವರ ಈ ಮಾತು ನೋಡಿ, ಇಲ್ಲಿ ಕುಂಡಧಾರನ ಒಂದು ಕಥೆಯಲ್ಲಿ ಕುಂಡಧಾರನ ಮಾತಿನ ಮೂಲಕ ಸ್ಪಷ್ಟ ಆಗುತ್ತೆ. ವೇದವ್ಯಾಸರು ಹೇಳೋದು ನೋಡಿ, ಅವರು ಹೇಳೋದು ನ ದೇವೈರನನುಜ್ಞಾತಃ ಕಶ್ಚಿತ್ ಭವತಿ ಧಾರ್ಮಿಕಃ. ದೇವೈಹಿ ಅನನುಜ್ಞಾತ, ದೇವತೆಗಳ ಸಮ್ಮತಿ ಇಲ್ಲದೆ ಯಾರೂ ಧಾರ್ಮಿಕರಾಗಲ್ಲ. ದೇವತೆಗಳ ಸಮ್ಮತಿ ಇರಲೇಬೇಕು. ದೇವತೆಗಳಿಗೆ ಅನಿಸಿದ್ರೆ ನೀವು ಧಾರ್ಮಿಕರಾಗಬಾರದು ಅಂತ ನಿಮ್ಮ ತಲೆ ಒಳಗಡೆ ವೈರಿಂಗ್ ಚೇಂಜ್ ಮಾಡಿಬಿಟ್ರೆ ದಡ್ಡಂತೆ ಎದ್ದೊಟ್ಟೋಗ್ಬಿಡ್ತೀರ.
ಅಥವಾ ಎದ್ದೊಟ್ಟೋಗ್ತೀವಿ. ಹೀಗಾಗಿ ದೇವತೆಗಳ ಅನುಗ್ರಹ ಇದ್ದರೆ ಮಾತ್ರ ತಪಸ್ಸು ಮಾಡಲಿಕ್ಕಾಗೋದು, ಧರ್ಮದಲ್ಲಿ ಇರೋದು. ಇದು ಇರುವಂಥದ್ದು. ಇದು ಮಧ್ವಾಚಾರ್ಯರು ಮಾತ್ರ ಹೇಳಿದ್ದಲ್ಲ, ಮಹಾಭಾರತದಲ್ಲಿ ಕುಂಡಧಾರೋಪಾಖ್ಯಾನದಲ್ಲಿ ಬರುವಂತಹ ವಿಚಾರ. ಆಯ್ತಾ? ಇದಕ್ಕಿನ್ನೊಂದು ಹೇಳ್ತೇನೆ. ಬುದ್ಧನ ಚರಿತೆ ಅಶ್ವಘೋಷ ಬರೆದಿದ್ದು. ಇವರು ಹೇಳುವ ಬುದ್ಧನನ್ನು ನಂಬಲೇಬೇಡಿ. ಟ್ರೆಡಿಷನಲ್ ಸ್ಕಾಲರ್ಸ್ ಏನಿದ್ದಾರೆ ಬುದ್ಧನಿಂದ ಬೌದ್ಧನಿಂದ ದೂರ ಇದ್ದಾರೆ. ಆದರೆ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅವೆಲ್ಲ ಪಾಪ ಮಾಡಿಲ್ಲ. ಸಂಪ್ರದಾಯವಾದಿಗಳಿಗೆ ಅಥವಾ ಆಸ್ತಿಕರಿಗೆ ಅಜ್ಞಾನ ಇರಬಹುದು, ಆದರೆ ಇದ್ರೂ ಸಣ್ಣ ಸಣ್ಣತನಗಳಿರಬಹುದು. ಆದರೆ ಇವರಷ್ಟು ದುರುದ್ದೇಶಗಳಿಲ್ಲ, ನಾಸ್ತಿಕರಷ್ಟು ದುರುದ್ದೇಶಗಳಿಲ್ಲ. ಈ ಕಮ್ಯುನಿಸ್ಟು, ಮಾರ್ಕ್ಸಿಸ್ಟು, ಈ ನಾಸ್ತಿಕರ ದುರುದ್ದೇಶಗಳೆಲ್ಲ ಇಲ್ಲ. ದಟ್ಟತನ ಇದೆ. ಅಯ್ಯೋ, ಅದು ಅಲ್ಲಿ ಏನ್ ಮಾಡ್ತಾರೆ, ಬೇಕಂತ ಈ ಒಂದು ಅಂಶವನ್ನ ಓದೇ ಇಲ್ಲ, ಓದಿದ್ರು ಬೇಕಿಲ್ಲ ಅವರಿಗೆ. ಅಶ್ವಘೋಷ ಬುದ್ಧ ಚರಿತೆಯಲ್ಲಿ ಬರೀಬೇಕಾದ್ರೆ ನಿಮಗೆಲ್ಲರ ಕಥೆ ಗೊತ್ತಿದೆ. ಚಿಕ್ಕಂದಿನಲ್ಲಿ ಸ್ಕೂಲ್ನಲ್ಲಿ ಏನು ಓದಿರ್ತೀರಾ ಬುದ್ಧನ ಬಗ್ಗೆ ನೀವು. ಬುದ್ಧ ಸಿದ್ಧಾರ್ಥ ಆಗಿದ್ದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂತ ಆಸೆ ಉಂಟಾಯ್ತು. ಯಾವುದೋ ಉದ್ಯಾನಕ್ಕೋ ಯಾವುದಕ್ಕೋ ಹೋಗ್ಬೇಕು ಅಂತ ಆಸೆ ಆದಾಗ ಜನರು ಅವನ ಕಣ್ಣಿಗೆ ಬೀಳಬಾರದು ಅಂತ ಶುದ್ಧೋಧನ ವ್ಯವಸ್ಥೆ ಮಾಡಿದ. ಎಲ್ಲ ಭಟರು ಹೈ ಲೆವೆಲ್ ಸೆಕ್ಯೂರಿಟಿ, ಝಡ್ ಕ್ಯಾಟಗರಿ ಅಂತಾರಲ್ಲ ಆ ಥರ. ಅವನು ಹೋಗುವ ಬೀದಿಯಲ್ಲಿ ಯಾರು ಕೂಡ ಬರಬಾರದು. ಆ ರೀತಿ ಟೈಟ್ ಸೆಕ್ಯೂರಿಟಿ ಮಾಡಿದ್ದ. ಆವಾಗ ದೇವತೆಗಳಿಗೆ ಕರುಣೆ ಬಂತದ್ದು. ಇದು ಇರೋ ಕಥೆ. ಅಯ್ಯೋ, ಇವನನ್ನು ಉದ್ಧಾರ ಮಾಡಬೇಕು ಸಿದ್ಧಾರ್ಥನನ್ನ ಅಂತ ಹೇಳಿ ದೇವತೆಗಳು ಸಾರಥಿಯ ಮತ್ತು ಸಿದ್ಧಾರ್ಥನ ಕಣ್ಣಿಗೆ ಮಾತ್ರ ಕರುಣಾಜನಕವಾದ ದೃಷ್ಟಿಗಳು ಬೀಳುವಂತೆ ಮಾಡಿದ್ರು. ಏನು ಕರುಣಾಜನಕವಾದ ದೃಷ್ಟಿ? ಒಬ್ಬ ಮುದುಕ ಕಷ್ಟಪಟ್ಕೊಂಡು ನಡೀತಾ ಇದ್ದಾನೆ. ಕೇಳಿದ, ಯಾರದು, ಏನದು? ಮುದಿತನ ಅಂತ ಕರೀತಾರೆ. ಒಬ್ಬ ರೋಗಿಷ್ಠನನ್ನ ತೋರಿಸಿದ, ಒಂದು ಹೆಣವನ್ನ ತೋರಿಸಿದ್ರು. ಅದನ್ನೆಲ್ಲ ನೋಡಿ ಅವನು ವೈರಾಗ್ಯ ಬಂತು. ಈ ಮೂರನ್ನು ನೋಡಿ ವೈರಾಗ್ಯ ಬಂತು ಅಂತ ಹೇಳಿ ನಾವು ಚಿಕ್ಕಂದಿನಲ್ಲಿ ಟೆಕ್ಸ್ಟಲ್ಲಿ ಓದಿದೀವಿ. ಮಿಸ್ಸಿಂಗ್ ಪಾರ್ಟ್ ಯಾವುದು ಅಂದ್ರೆ ದೇವತೆಗಳು ಅವರಿಬ್ಬರ ಕಣ್ಣಿಗೆ ಮಾತ್ರ ತೋರಿಸಿದ್ದು. ಯಾಕೆ ಅಂದ್ರೆ ಇವರು ಉದ್ಧಾರ ಆಗಬೇಕು ಅನ್ನೋ ಬಯಕೆಯಿಂದ. ಸೊ ಅಲ್ಲಿಗೇನಾಯ್ತು, ನದೇವೈರನನುಜ್ಞಾತಃ ಕಶ್ಚಿತ್ ಭವತಿ ಧಾರ್ಮಿಕ. ದೇವತೆಗಳ ಅನುಮತಿ ಇರದಿದ್ದರೆ ಯಾರೂ ಧಾರ್ಮಿಕರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ಎಸ್ ಅನ್ಬೇಕು. ಹಾಗಾದ್ರೆ ಈ ಕಥೆಗಳನ್ನೆಲ್ಲ ಹೇಗೆ ನಾವು ಕೂಡಿಸೋದು? ಇಂದ್ರ ಏನ್ ಮಾಡ್ತಾನೆ, ತಪಸ್ಸು ಚೆನ್ನಾಗಿ ಆಗ್ತಾ ಇದ್ದಾಗ ಉರ್ವಶಿಯನ್ನ ಕಳಿಸ್ತಾನೆ, ರಂಭೆಯನ್ನ ಕಳಿಸ್ತಾನೆ. ಅದೆಲ್ಲ ಅವರ ಪಕ್ವತೆಗಾಗಿ ಅಷ್ಟೇ ವಿನಃ ಬೇರೆ ಅಲ್ಲ. ಇದು ನಾವು ತಿಳ್ಕೊಳ್ಬೇಕಾದದ್ದು. ಮಧ್ವರ ಆ ತಾತ್ಪರ್ಯ ಏನು, ಭಾಗವತ ತಾತ್ಪರ್ಯ ಅನ್ನುವ ವ್ಯಾಖ್ಯಾನ ಏನಿದೆ ಅದಕ್ಕೆ ಸಂವಾದಿಯಾಗಿ ಮಹಾಭಾರತವೂ ಇದೆ. ಅದರಿಂದಾಗಿ ಏಷ ಶಕ್ನೋತಿ ತಪಸ ರಾಜ್ಯಂ ದಾತುಂ ಧನಾನಿಚ. ಈ ತರಹ ಒಂದು ಕಾಲದಲ್ಲಿ ಬಡವನಾಗಿದ್ದವನು ಚೆನ್ನಾಗಿ ತಪಸ್ಸು ಮಾಡಿ ಸಿದ್ಧಿಯನ್ನ ಹೊಂದಿ ಇವನು ಬಂದಿದ್ದಾನೆ. ಇವನು ಯಾರು? ಆ ಒಬ್ಬ ಋಷಿ. ಅವನು ಬೇರೊಬ್ಬರಿಗೆ ರಾಜ್ಯವನ್ನು ಕೊಡಿಸಬಲ್ಲ, ಹಣವನ್ನು ಕೊಡಬಲ್ಲ. ಯಾರು ಬಡವನಾಗಿರ್ತಾನೆ, ಇವಾಗ ರಾಘವೇಂದ್ರ ಸ್ವಾಮಿಗಳೇ ಆಯ್ತು, ಅವರಿಗಾಗಿ ಏನನ್ನೂ ಬಳಸ್ಕೊಳ್ಳಿಲ್ಲ, ಆದರೆ ಅವರನ್ನು ಹೊಂದಿದವರಿಗೆ ಎಲ್ಲವನ್ನು ಕೊಡ್ತಾನೆ, ಆ ಶಕ್ತಿಯನ್ನ ಕೊಡ್ತಾನೆ. ತತಪ್ಪಪಾತ ಶಿರಸ ಬ್ರಾಹ್ಮಣಸ್ಥೋ ಯಧಾರಿಣೆ ಉವಾಚ ಚೈನಂ ಧರ್ಮಾತ್ಮ
ಮಹಾನ್ ಮೇ ಅನುಗ್ರಹ ಕೃತಃ. ಆಗ ಏನಾಯಿತು, ಬ್ರಾಹ್ಮಣ ಇಷ್ಟನ್ನ ಕೇಳ್ತಾ ಕೂತಿದ್ದವನಿಗೆ ಆಗ ಅವನಿಗೆ ಎಲ್ಲ ರಿವೀಲ್ ಆಯಿತು. ಉದ್ದಂಡ ನಮಸ್ಕಾರ ಮಾಡಿದ. ಗೆಳೆಯನೇ, ಅನುಗ್ರಹ ಮಾಡಿದೆ ನನಗೆ. ಕಾಮಭೋಗಾನುಬಂಧೇನ ಪುರಾತೆ ಯದಸೂಯಿತಂ ಮಯಾ ಸ್ನೇಹಮವಿಜ್ಞಾಯ ತತ್ರ ಮೇ ಕ್ಷಂತುಮರ್ಹಸಿ. ಓ ಕುಂಡಧಾರನೆ, ನಿನ್ನ ಬಗ್ಗೆ ನಾನು ಬೇಸರ ಮಾಡಿಕೊಂಡಿದ್ದೆ. ಈ ಮೊದಲು ನಿನ್ನ ಬಗ್ಗೆ ನಾನು ಬೇಸರ ಮಾಡಿಕೊಂಡಿದ್ದೆ. ಏನಂತ? ಅಲ್ಲ, ನಾನು ಕೇಳ್ತಾ ಇರೋದು ಸಣ್ಣ ಹಣದ ಸಹಾಯ. ಅಷ್ಟು ಹಾರ್ದವಾದ ಪೂಜೆಯನ್ನು ಸ್ವೀಕರಿಸಿ ಇವನಿಗೆ ಯಾಕೆ ನನಗೆ ಕೊಡಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆ ಬೇಸರ ನಿನ್ನ ಮೇಲೆ ಮಾಡಿಕೊಂಡಿದ್ದು ತಪ್ಪಾಯಿತು, ಕ್ಷಮಿಸಿಬಿಡು. ಕ್ಷಾಂತಮೇವ ಮಯೇತ್ಯುಕ್ತ್ವಾ ಕುಂಡಧಾರೋ ದ್ವಿಜರಜಭಂ ಪರಿಶ್ವಜ್ಯ ಚ ಬಾಹುಭ್ಯಾಂ ತತ್ರೈವಾಂತರಧೀಯತ. ಇಲ್ಲ ಬ್ರಾಹ್ಮಣ, ನಿನ್ನನ್ನು ನಾನು ಆಗಲೇ ಕ್ಷಮಿಸಿದ್ದೇನೆ. ಪಾಪ ಗೊತ್ತಾಗದೆ ನನ್ನ ಮೇಲೆ ಬೇಸರ ಮಾಡಿಕೊಂಡಿದ್ದಾನೆ ಅಂತ ಆಗಲೇ ಕ್ಷಮಿಸಿಬಿಟ್ಟಿದ್ದೀನಿ ಅಂತ ಹೇಳಿ ಗಟ್ಟಿಯಾಗಿ ಅಪ್ಪಿಕೊಂಡು ಆಮೇಲೆ ಕಣ್ಮರೆಯಾದ. ತತಃ ಸರ್ವಾನಿಮಾನ್ ಲೋಕಾನ್ ಬ್ರಾಹ್ಮಣೋನು ಚಚಾರ ಕುಂಡಧಾರ ಪ್ರಸಾದೇನ ತಪಸಾ ಯೋಜಿತ ಪುರ. ಆಮೇಲೆ ಆ ಬ್ರಾಹ್ಮಣ ಎಲ್ಲ ಲೋಕಗಳನ್ನು ತಿರುಗಾಡ್ತಾ ತಪಸ್ ಮಾಡ್ತಾ ಇದ್ದ. ವಿಹಾಯತಾ ಚ ಗಮನಂ ತಥಾ ಸಂಕಲ್ಪಿತಾರ್ಥತಾ ಧರ್ಮಾಚ್ಛಕ್ಯಸ್ತಥಾ ಯೋಗೋ ಯೋಗಾಚ್ಚೈವ ಪರಾಗತಿ. ಆಕಾಶದಲ್ಲಿ ಸಂಚಾರ ಮಾಡೋದು, ಬೇಕಂದ ಕಡೆಗೆ ಹೋಗೋದು, ಬಯಸಿದ್ದು ಸಿಗೋದು, ಇದೆಲ್ಲ ಧರ್ಮದಿಂದ ಶಕ್ಯ, ಪುಣ್ಯದಿಂದ ಶಕ್ಯ. ಆದರೆ ಪರಗತಿ ಆಗಬೇಕು ಅಂತಂದ್ರೆ ಯೋಗವೇ ಆಗಬೇಕು, ಜ್ಞಾನವೇ ಆಗಬೇಕು. ಗೀತೆಗೂ ಲಿಂಕ್ ಬಂತಿದ್ದು. ದೇವತಾ ಬ್ರಾಹ್ಮಣ ಸಂತಹ ಯಕ್ಷ ಮಾನುಷಚಾರಣಾ ಧರ್ಮಿಷ್ಠಂ ಪೂಜಯಂತೀಹ ಅನದನಾಢ್ಯಂ ನ ಕಾಮಿನಂ. ದೇವತೆಗಳು ಆಯ್ತಾ, ಬ್ರಾಹ್ಮಣರಾಗಲಿ, ದೇವತೆಗಳಾಗಲಿ, ಬ್ರಾಹ್ಮಣರಾಗಲಿ, ಯಕ್ಷರಾಗಲಿ, ಮಾನುಷರಾಗಲಿ, ಚಾರಣರಾಗಲಿ ಧರ್ಮಿಷ್ಠನನ್ನು ಪೂಜಿಸ್ತಾರೆ, ಧನಾಢ್ಯನನ್ನಲ್ಲ, ಕಾಮಿಯನ್ನಲ್ಲ. ಸುಪ್ರಸನ್ನಾಹಿತೇ ದೇವಾ ಯತ್ತೇ ಧರ್ಮೇ ರತಾಮತಿ ಧನೇ ಸುಖ ಫಲಾಕಾಪಿ ಧರ್ಮೇ ತು ಪರಮಂ ಸುಖಂ. ದೇವತೆಗಳು ನಿನ್ನ ಬಗೆಗೆ ಸುಪ್ರಸನ್ನರಾಗಿದ್ದಾರೆ. ಯಾಕೆ ಅಂದರೆ ಧರ್ಮದಲ್ಲಿ ಇಷ್ಟು ಆಸಕ್ತಿ ಬಂದಿರೋದೇ ಸಾಕ್ಷಿ. ಧನೇ ಸುಖ ಕಲಾಕಾಪಿ ಧರ್ಮೇ ತು ಪರಮಂ ಸುಖಂ. ಹಣ ಇದ್ರೆ ಸ್ವಲ್ಪ ಸುಖ ಸಿಗಬಹುದು, ಅದಕ್ಕಿಂತ 10 ಪಟ್ಟು ಸುಖ ನಮಗೆ ಧರ್ಮದಲ್ಲಿ ಸಿಗತ್ತೆ ಅನ್ನುವಲ್ಲಿಗೆ ಷಟ್ಪಂಚಾಶರಧಿಕ ದ್ವಿಶತತಮೋಧ್ಯಾಯ 256ನೇ ಅಧ್ಯಾಯ ಮುಗಿದಿದೆ. ಈ ಕುಂಡಧಾರಣ ಕಥೆ ಅಪೂರ್ವ. ಅನೇಕ ಪ್ರಮೇಯಗಳು, ಮಧ್ವ ಸಿದ್ಧಾಂತದ ಅನೇಕ ಪ್ರಮೇಯಗಳು ಇಲ್ಲಿ ಇದೆ. ಅಂದ್ರೆ ಮಧ್ವಾಚಾರ್ಯರು ಮೂಲದಲ್ಲಿ ಇದ್ದದ್ದನ್ನ ಹೇಳಿದ್ದು. ಯುಧಿಷ್ಠಿರ ಬಹೂನಾಂ ಯಜ್ಞ ತಪಸಾಂ ಏಕಾರ್ಥಾನಾಂ ಪಿತಾಮಹ ಧರ್ಮಾರ್ಥಂ ನ ಸುಖಾರ್ಥಾರ್ಥಂ ಕಥಂ ಯಜ್ಞ ಸಮಾಹಿತಃ. ಆಗ ಯುಧಿಷ್ಠಿರ ಕೇಳ್ತಾನೆ, ಅಲ್ಲಪ್ಪ, ಯಜ್ಞ ಹಾಗೂ ತಪಸ್ಸು ಎರಡು ಒಂದೇ ಅಂತ ಹೇಳ್ತಾರಲ್ಲ ಅಜ್ಜ. ಯಜ್ಞಕ್ಕೂ ಒಂದೇ ಲಾಭ, ಅದೇ ಲಾಭ ತಪಸ್ಸಿಗೂ ಕೂಡ. ಯಜ್ಞ ಮಾಡೋದು ಯಾಕೆ ಅಂತಂದ್ರೆ ಸುಖಕ್ಕಾಗಿ ಅಲ್ಲ, ಹಣಕ್ಕಾಗಿ ಅಲ್ಲ ಅಂತಾರೆ. ಆದರೆ ಯಜ್ಞ ಇರೋದು ಯಾಕೆ? ನಾವು ಯಜ್ಞ ಮಾಡೋದು ಯಾಕೆ? ಸುಖಕ್ಕಾಗಿ. ಪುತ್ರ ಕಾಮೇಷ್ಟಿ ಇದೆ. ಏನಕ್ಕಪ್ಪ? ಹೆಸರೇ ಹೇಳುತ್ತೆ, ಪುತ್ರಿ ಏಷ್ಟಿ. ಪುತ್ರನ ಬಯಕೆಯಿಂದ ಮಾಡುವ ಇಷ್ಟಿ. ಆಯ್ತಾ? ಕಾರೀರಿ ಅಂತ ಒಂದು ಇಷ್ಟಿ ಇದೆ, ಮಳೆ ಬರಲಿಕ್ಕಾಗಿ. ಹಾಗೆ ಪಶುಕಾಮದ ಇಷ್ಟಿ ಇದೆ, ಎಲ್ಲ ಇದೆ. ಅದೆಲ್ಲ ಯಾಕಪ್ಪ ಅಲ್ವಾ? ಯಜ್ಞ ಯಾಕೆ ಬೇಕು ಹೇಳಿ? ಭೀಷ್ಮ ಅತ್ರತೆ ವರ್ತಯಿಷ್ಯಾಮಿ ನಾರದೆ ನಾನು ಕೀರ್ತಿತಂ ಉಂಚ ವೃತ್ತೇ ಪುರಾವೃತ್ತಂ ಯಜ್ಞಾರ್ಥೇ
ಬ್ರಾಹ್ಮಣಸ್ಯ ಹಿ. ಅದಕ್ಕೆ ಭೀಷ್ಮಾಚಾರ್ಯರು, ನೋಡಪ್ಪ, ಇದರ ಬಗ್ಗೆ ನಾನು ಕಥೆ ಹೇಳ್ಬಿಡ್ತೀನಿ. ಹಿಂದೆ ನಡೆದದ್ದು, ಬಹಳ ಹಿಂದೆ ನಡೆದದ್ದು ಒಂದು ಕಥೆ ಹೇಳ್ತೇನೆ. ಉಂಚವೃತ್ತಿ ಅಂತ ಉಂಚವೃತ್ತಿ ಬ್ರಾಹ್ಮಣನೊಬ್ಬನ ಕಥೆ. ಆಯ್ತಾ? ಅವನ ಹೆಸರೇನು ಅಂತಿಲ್ಲ. ಈ ಹಿಂದಿನ ಕುಂಡಧಾರ ಹಾಗೂ ಬ್ರಾಹ್ಮಣನ ಕಥೆಯಲ್ಲಿ ಹೇಗೆ ಬ್ರಾಹ್ಮಣ ಅನಾಮಿಕನೋ ಹಾಗೆ ಇವಂದು ಒಂದು ಕಥೆ ಇದೆ. ಆ ಕಥೆ ನಿನಗೆ ಎಲ್ಲ ಉತ್ತರ ಕೊಡತ್ತೆ ಅಂತ. ಇದು ಈ ಕಥೆ ಶುರು ಮಾಡಿದ್ರೆ ಮುಗಿಯೋದಿಲ್ಲ. ಅದರಿಂದಾಗಿ ನಾನು ಸೋಮವಾರ ಮತ್ತೆ ಮುಂದುವರಿಸ್ತೇನೆ. ಉಂಚವೃತ್ತಿ ಬ್ರಾಹ್ಮಣನ ಕಥೆ ಅಲ್ಲಿಂದ ನೋಡುವ. ನಾಳೆ ಮತ್ತೆ ನಾಡಿದ್ದು ಯಥಾ ಪ್ರಕಾರ, ನಾಡಿದ್ದು ಡೌಟು, ನಾಳೆ ರಾಮಾಯಣ ಇದೆ. ಕೃಷ್ಣಾರ್ಪಣಮಸ್ತು.